ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ತನಕ ನಾನು ಆಪ್ಷನ್ ಬೇಸಿಕ್ ವಿಡಿಯೋ ಮಾಡ್ತಿದ್ದೆ. ಇವಾಗಿಂದ ಆಪ್ಷನ್ನು ಅಡ್ವಾನ್ಸ್ ವಿಡಿಯೋ ಆಗುತ್ತೆ. ಆಪ್ಷನ್ ಬೇಸಿಕಲ್ಲಿ ಆಲ್ಮೋಸ್ಟ್ ಅಲ್ಲಿ ಕವರ್ ಮಾಡಿದ್ದೀನಿ. ಥಿಯರಿಟಿಕಲ್ ಇರುತ್ತೆ ಇದೆಲ್ಲ. ಅಂದರೆ ಇದ್ರ ಬಗ್ಗೆ ಜಾಸ್ತಿ ಯಾರ್ಯಾರು ನೋಡಿಲ್ಲ ಇನ್ನೊಂದು ಸತಿ ನೋಡ್ಕೊಬಿಡಿ, ಪ್ಲೇಲಿಸ್ಟಲ್ಲಿ ಸೇವ್ ಮಾಡಿದ್ದೀನಿ. ಆಪ್ಷನ್ ಅಡ್ವಾನ್ಸ್ ಸೀರೀಸಲ್ಲಿ ಇವತ್ತು ಅಂದರೆ ಈಸಿಯಾಗಿರುತ್ತೆ, ಬಟ್ ನೀವು ಅಂದ್ಕೊಂಡಷ್ಟೇ ಈಸಿ ಇರಲ್ಲ. ಬಟ್ ಆದರೂ ನೋಡಿ, ಆಪ್ಷನ್ಸ್ ಅಡ್ವಾನ್ಸ್ ಸೀರೀಸಲ್ಲಿ ಇವತ್ತು ಟ್ರೆಂಡ್ ಆ್ಯಂಡ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಬಗ್ಗೆ ಹೇಳ್ಕೊಡ್ತಿದ್ದೀನಿ. ಯಾವ ಥರ ವರ್ಕ್ ಆಗುತ್ತೆ ಟ್ರೆಂಡ್ ಲೈನಲ್ಲಿ, ಮಾರ್ಕೆಟಿಂಗ್ ಮೂವ್ ಆಗುತ್ತೆ. ಇಲ್ಲಿ ನೋಡಿ, ಇದೆ ಅಲ್ವಾ ಮಾರ್ಕೆಟು, ಯಾವ ಥರ ಹಿಂಗೆ ಮೂವ್ ಆಗುತ್ತೆ, ಯಾವ ಥರ ಈ ಥರ ಕ್ಯಾಪ್ಚರ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತಿದ್ದೀನಿ. ಇವತ್ತು ಟ್ರೆಂಡ್ ಆ್ಯಂಡ್ ಸಪೋರ್ಟಲ್ಲಿ ಮಾತ್ರ. ಅಡ್ವಾನ್ಸ್ ಸೀರೀಸಲ್ಲಿ ಇದು ಫಸ್ಟ್ನೇ ವಿಡಿಯೋ. ಇದು ಟ್ರೆಂಡ್ ಆ್ಯಂಡ್ ಫಸ್ಟು ರೆಸಿಸ್ಟೆನ್ಸ್ ಇರುತ್ತೆ ನೋಡಿ. ಸರಿ, ಒಂದು ನಿಮಿಷ. ಈಗ ಜನರೊಳಗೆ ಫಸ್ಟ್ನೇದು ಸಪೋರ್ಟು, ಕೆಳಗೆ ಇರೋದು ಸಪೋರ್ಟು. ಇದು ಪ್ರೈಸ್ ಆಕ್ಷನ್ ಕಡೆಯಿಂದ ಹೇಳ್ತಿರೋದು. ಇನ್ನು SMC ಮತ್ತು SCT ಬಗ್ಗೆ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಇದು ರೆಸಿಸ್ಟೆನ್ಸು. ಈಗ ಒಂದು ಮೂಮೆಂಟು ಅಂತ ಅಂದ್ಕೊಳ್ಳಿ. ಏನಾಗೈತೆ, ಇದು ಸಪೋರ್ಟು ಮತ್ತು ರೆಸಿಸ್ಟೆನ್ಸ್. ಇದು ಸಪೋರ್ಟು, ರೆಸಿಸ್ಟೆನ್ಸ್ ಅಲ್ವಾ. ಪ್ರೈಸ್ ಏನಾಗುತ್ತೆ, ಫಸ್ಟು ಸಪೋರ್ಟಿಂದ ಮೂವ್ ಆಗುತ್ತೆ. ಸಪೋರ್ಟಿಂದ ಮೂವ್ ಆಗಿ ಎಲ್ಲಿ ತನಕ ಹೋಗ್ಬೇಕು, ರೆಸಿಸ್ಟೆನ್ಸ್ ತನಕ ತಲುಪಬೇಕು. ನೆಕ್ಸ್ಟ್ ಪ್ರೈಸ್ ಏನಾಗಬೇಕು, ಮತ್ತೆ ಸಪೋರ್ಟ್ ತಗೋಬೇಕು. ಮತ್ತೆ ಪ್ರೈಸ್ ಏನಾಗುತ್ತೆ, ಸಪೋರ್ಟಿಂದ ಸಪೋರ್ಟ್ ತಂದ್ಬಿಟ್ಟು ರೆಸಿಸ್ಟೆನ್ಸ್ ತನಕ ಮೂವ್ ಆಗುತ್ತೆ ಅಲ್ವಾ. ಸಪೋರ್ಟು ಮತ್ತು ರೆಸಿಸ್ಟೆನ್ಸು ಇದೇ ಥರನೇ ವರ್ಕ್ ಆಗೋದು. ಸಪೋರ್ಟಿಂದ ಮೂವ್ ಆಗಿದ್ದು ಇಲ್ಲಿ ಟ್ಯಾಪ್ ಆಗುತ್ತೆ, ಇಲ್ಲಿ ಟ್ಯಾಪ್ ಆಗಿದ್ದು ಇಲ್ಲಿ ಟ್ಯಾಪ್ ಆಗುತ್ತೆ. ಇಲ್ಲಿಂದ ರಿಜೆಕ್ಷನ್ ಬಂದರೆ ಸಪೋರ್ಟ್ ಹತ್ರ ಬರುತ್ತೆ, ಸಪೋರ್ಟಿಂದ ರಿಜೆಕ್ಷನ್ ಬಂದರೆ ಇಲ್ಲೇ ಹೋಗುತ್ತೆ ಅಲ್ವಾ. ನೋಡಿ, ಟ್ರೆಂಡ್ ಲೈನ್ ಸಪೋರ್ಟ್ ಅಂದರೆ ಇನ್ನೇನಿಲ್ಲ. ಈಗ ಮಾರ್ಕೆಟ್ ಬಿದ್ದುಬಿಟ್ಟೈತೆ, ಎಲ್ಲಿಂದ ಬಿದ್ದೈತೆ, ಇಲ್ಲಿ ನೋಡಿ, ಐಟಮ್ ರೆಸಿಸ್ಟೆನ್ಸಿಂದ ಬಿದ್ದೈತೆ. ಇದು 30 ಮಿನಿಟ್ ತಂದ್ಕೊಳ್ಳಿ. ಇದು 30 ಮಿನಿಟ್, ಇದು 30 ಮಿನಿಟ್ ಸಪೋರ್ಟು. ನೀವು ಹೆಂಗೆ ಎಂಟ್ರಿ ತಗೋಬೇಕು ಅಂದರೆ, ಇಲ್ಲಿಂದ ರಿಜೆಕ್ಷನ್ ಆಯಿತು, ಐಟಮಿಂದ ರಿಜೆಕ್ಷನ್ ಆಗಿತ್ತು, ಕ್ಯಾಂಡಲ್ಗಳು ರಿಜೆಕ್ಷನ್ ಬಂದ್ಬಿಡ್ತು. ರಿಜೆಕ್ಷನ್ ಆಗಿದ್ದು ಏನಾಯಿತು, ಸೀದಾ ಸಪೋರ್ಟ್ ಹತ್ರಕ್ಕೆ ಬಂತು. ಸಪೋರ್ಟ್ ಇದ್ರೆ ಏನಾಗಬೇಕು, ಸಪೋರ್ಟ್ ಅಂತ ಅಂದ್ಬಿಟ್ಟು ಎಲ್ಲಿಗೆ ಹೋಗ್ಬೇಕು, ರೆಸಿಸ್ಟೆನ್ಸ್ ತನಕ ಹೋಗ್ಬೇಕು. ಇಲ್ಲಿ ಸಪೋರ್ಟ್ ಅಂತಲ್ವಾ. ನೆಕ್ಸ್ಟ್ ಮೂವು ಟಾರ್ಗೆಟ್ ಇದಾಗಿರುತ್ತೆ ನಮಗೆ, ಸರಿ ಅಲ್ವಾ. ಟ್ರೆಂಡ್ ಲೈನ್ ಸಪೋರ್ಟ್ ಹೆಂಗೆ ಅಂದರೆ, ಇದೊಂಥರ ಸಪೋರ್ಟ್ ಮಾಡ್ತಿರುತ್ತೆ ನೋಡಿ. ಹೋಗುತ್ತೆ, ಆ ಜಾಗಕ್ಕೆ ಹೋಗುತ್ತೆ, ಟ್ಯಾಪ್ ಆಗುತ್ತೆ, ಮತ್ತೆ ಬೀಳುತ್ತೆ. ಲೋ ಟೈಮ್ ಫ್ರೇಮಲ್ಲಿ, ಐ ಟೈಮ್ ಫ್ರೇಮಲ್ಲಿ ಅಪ್ ಟ್ರೆಂಡ್ ಇರುತ್ತೆ, ಲೋ ಟೈಮ್ ಫ್ರೇಮಲ್ಲಿ ಡೌನ್ ಟ್ರೆಂಡ್ ಇರುತ್ತೆ. ನೀವು ಹೆಂಗೆ ಕ್ಯಾಪ್ಚರ್ ಮಾಡಬೇಕು ಅಂದರೆ, ಈಗ ಸಪೋರ್ಟಿಂದ ತಗೊಳ್ತೀರ, ನೀವು ಬೈ ಮಾಡ್ತೀರಾ, ಸಿಇನ ಕಾಲ್ ಆಪ್ಷನ್ ಬೈ ಮಾಡ್ತೀರಾ ಅಲ್ವಾ. ಕಾಲ್ ಆಪ್ಷನ್ ಬೈ ಮಾಡಬೇಕು, ನೀವು ರೆಸಿಸ್ಟೆನ್ಸ್ ತನಕ ಇಟ್ಕೊಳ್ತೀರ. ಇಲ್ಲ ಮಿಸ್ ಆಯಿತು, ಇಲ್ಲಿ ಬೈ ಮಾಡೋಕ್ಕಾಗಲಿಲ್ಲ ಅಂದರೆ ಇಲ್ಲಿ ಟ್ರೆಂಡ್ ಲೈನ್ ಸಪೋರ್ಟ್ ಸಿಗುತ್ತೆ ನಿಮಗೆ ಅಲ್ವಾ. ಇಲ್ಲಿಂದ ಪ್ರೈಸು ಮತ್ತೆ ಸಪೋರ್ಟ್ ಹತ್ರ ಬರುತ್ತೆ. ಈ ಸಪೋರ್ಟಿಗಲ್ಲ, 30 ಮಿನಿಟ್ ಸಪೋರ್ಟಿಗಲ್ಲ, ಟ್ರೆಂಡ್ ಲೈನ್ ಸಪೋರ್ಟಿಗೆ ಬರುತ್ತೆ. ಇಲ್ಲೊಂದು ಲೈನ್ ಇತ್ತಲ್ಲ, ಇದೇ ಟ್ರೆಂಡ್ ಲೈನು, ಅಲ್ಲಿ ತನಕ ಬರುತ್ತೆ ಪ್ರೈಸ್. ಮತ್ತೆ ಅಲ್ಲಿಂದ ಏನಾಗುತ್ತೆ, ಮತ್ತೆ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಇರೋ ತನಕ ಹೋಗುತ್ತೆ. ಮತ್ತೆ ಪ್ರೈಸ್ ಏನಾಗುತ್ತೆ, ಅಲ್ಲಿಂದ ಮತ್ತೆ ಸಪೋರ್ಟಿಗೆ ಬರುತ್ತೆ, ಮತ್ತು ನಿಮ್ಮ ಟಾರ್ಗೆಟ್ ಅಚೀವ್ ಮಾಡುತ್ತೆ ಅಲ್ವಾ. ಇದು ಸಿಂಪಲ್ಲು, ಕಾಮನಿಗೆ ಇಷ್ಟೇ ಅಂತ ಅಲ್ಲ, ನೀವು ಇನ್ನೂ ಜಾಸ್ತಿ ಇದೆ. ಸಿಂಪಲಾಗಿ ಹೇಳ್ಬೇಕು ಅಂದರೆ, ನೀವು ಇಷ್ಟು ಮಾತ್ರ ಕಳಿಸ್ಬಿಟ್ಟು ನೀವು ಮಾರ್ಕೆಟ್ ಒಳಗೆ ಎಂಟ್ರಿ ಕೊಡೋಕ್ಕಾಗಲ್ಲ. ತುಂಬ ಕಷ್ಟ ಇದೆ, ನೀವು ಅಂದ್ಕೊಂಡಷ್ಟು ಈಸಿ ಇರಲ್ಲ.
ಇದೊಂದು ಸ್ವಲ್ಪ ಪಾರ್ಟ್ ಅಷ್ಟೇ ಇದು. ಟ್ರೆಂಡ್ ಆ್ಯಂಡ್ ಸಪೋರ್ಟಿಗೆ ಒಂದು ಪಾರ್ಟ್ ವಿಡಿಯೋ ಅಷ್ಟೇ ಇದು. ಇನ್ನು ಬೇರೆ ಬೇರೆ ಅವಾರ್ಡ್ ವಿಡಿಯೋ ಬರ್ತದೆ. ಇನ್ನು ಪ್ರೈಸ್ ಏನಾಗುತ್ತೆ, ಸಪೋರ್ಟ್ ತಗೊಳುತ್ತೆ, ರೆಸಿಸ್ಟೆನ್ಸಲ್ಲಿ ಸಪೋರ್ಟ್ ಹತ್ರ ಮೂವ್ ಆಗುತ್ತೆ. ಇದು ಯಾವ ಥರ ಮೂವ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ, ಬಟ್ ಕಾಮನ್ಗೆ ಇದು ಮಾತ್ರ ಗೊತ್ತಿಲ್ಲ. ಇದು ಪ್ರೈಸ್ ಆಕ್ಷನ್ ವಿಡಿಯೋ ಆಗಿರ್ತಿದ್ದು. ಪ್ರೈಸ್ ಆಕ್ಷನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ. ನೆಕ್ಸ್ಟ್ ಏನಾಗುತ್ತೆ, ಈಗ ನಮ್ಮ ಸಪೋರ್ಟ್ ತಗೊಳಕ್ಕಾಗಲಿಲ್ಲ. ನಮ್ಮ ಸಪೋರ್ಟಲ್ಲಿ ಏನಾಯಿತು, ನಮ್ಮ ಸಪೋರ್ಟ್ ತಗೊಳಕ್ಕಾಗಲಿಲ್ಲ, ಬ್ರೇಕ್ ಆಗ್ಬಿಡ್ತು. ಇಲ್ಲಿಂದ ಮಾರ್ಕೆಟ್ ಮೂವ್ ಆಗಬೇಕಿತ್ತಲ್ವ, ಇಲ್ಲಿ ಬಂದಿದ್ದು ಮಾರ್ಕೆಟ್ ಮೂವ್ ಆಗಬೇಕಾಯ್ತು, ಬಟ್ ಆಗಲಿಲ್ಲ. ಏನಾಯಿತು, ಬ್ರೇಕ್ ಆಗ್ಬಿಡ್ತು, ಕೆಳಗೆ ಬಿದ್ದುಬಿಡ್ತು. ಸಪೋರ್ಟ್ ಏನಾಯ್ತು, ಅವಾಗ ಸಪೋರ್ಟ್ ಕೊಡಲಿಲ್ಲ, ಒಂದು ಸಪೋರ್ಟ್ ಮಿಸ್ ಆಯಿತು. ಸರಿ, ಓಕೆ. ಅದಕ್ಕೆ ಕೆಳಗಡೆ ಇನ್ನೊಂದು ಸಪೋರ್ಟ್ ಇರುತ್ತೆ, ಇನ್ನೊಂದು 30 ಮಿನಿಟ್ಸಲ್ಲಿ ಇನ್ನೊಂದು ಸಪೋರ್ಟ್ ಇರುತ್ತೆ, ಆಯಿತಾ. ಇಲ್ಲಿಂದ ಪ್ರೈಸ್ ಮೂವ್ ಆಗಿದ್ದು ಇಲ್ಲಿ ಸಪೋರ್ಟ್ ತಗೊಳಕ್ಕಾಗಲಿಲ್ಲ ಅಂದರೆ ಈ ಸಪೋರ್ಟ್ ಹತ್ರ ಬರುತ್ತೆ. ಈ ಸಪೋರ್ಟಾಗಿ ಬಂದ್ಬಿಟ್ಟು ಮತ್ತೆ ರೆಸಿಸ್ಟೆನ್ಸಾಗಿ ಮೂವ್ ಆಗುತ್ತೆ. ಮತ್ತೇನಾದ್ರು ಇದು ಏನಾಯಿತು, ಇದು ಬ್ರೇಕ್ ಆಯಿತಾ, ಇನ್ನೊಂದು ಸಪೋರ್ಟು. ಪ್ರೈಸ್ ಅಗೇನ್ ಸಪೋರ್ಟ್ ಹತ್ರ ಬರುತ್ತೆ, ಮೂವ್ ಆಗೋದು ಫೇಲ್ ಆದರೆ ಅಗೇನ್ ಸಪೋರ್ಟ್, ಮತ್ತಲ್ಲಿಂದ ಸಪೋರ್ಟ್ ಅಂದರೆ ರೆಸಿಸ್ಟೆನ್ಸು. ಹಾಂ, ಈಗ ಹೇಳ್ತಿದ್ದೆ ಇಲ್ಲಿಂದ ಬ್ರೇಕ್ ಆಯಿತು ಅಂತ. ಬ್ರೇಕ್ ಆದಾಗ ಏನಾಗುತ್ತೆ, ಇಲ್ಲಿ ಮೇಲ್ಗಡೆ ಇತ್ತು ನೋಡಿ, ಈ ಸಪೋರ್ಟು, ಇದು ಸಪೋರ್ಟ್ ಅಲ್ವ, ಇನ್ನೊಂದು ಸಪೋರ್ಟ್ ಝೋನ್ ಅಲ್ವ ಇದು ಮಾರ್ಕೆಟ್ ಮೂವ್ ಆಗೋಕ್ಕೆ. ಸರಿ ತಾನೆ, ಮೂವ್ ಹಾಕಿದ್ದು ಸಪೋರ್ಟ್ ಝೋನು, ಬಟ್ ಏನಾಗುತ್ತೆ, ಬ್ರೇಕ್ ಆಯಿತು. ಇಲ್ಲಿ ಇದರಲ್ಲಿ ಬ್ರೇಕ್ ಆಗ್ಬಿಡ್ತು ಇಲ್ಲಿ, ಸರಿ ಅಲ್ವಾ. ಬ್ರೇಕ್ ಆದಾಗ ಏನಾಯ್ತು, ಇಲ್ಲಿಂದ ಕೆಳಗೆ ಬಂದಿದ್ದು ಇದು ಸಪೋರ್ಟ್ ಆಗಲ್ಲ, ಅವಾಗ ರೆಸಿಸ್ಟೆನ್ಸ್ ಆಗಿಬಿಡುತ್ತೆ. ಯಾಕೆ, ಇಲ್ಲಿ ಸಪೋರ್ಟ್ ಐತೆ ನೋಡಿ, ಅದು ವಿಡಿಯೋದಲ್ಲಿ ತೋರಿಸ್ತೀನಿ ಮುಂದೆ, ಚಾರ್ಟ್ ಹೆಂಗೆ ರೀಡ್ ಮಾಡಬೇಕು ಅಂತ. ಇದು ಸಪೋರ್ಟ್ ಆಗಲ್ಲ, ಅವಾಗ ರೆಸಿಸ್ಟೆನ್ಸ್ ಆಗುತ್ತೆ. ಸಿಂಪಲಾಗಿ ಹೇಳ್ತೀನಿ ತಡ್ರಿ ಇನ್ನೊಂದ್ಸತಿ. ಈಗ ನೋಡಿರಿ, ಪ್ರೆಸೆಂಟ್ ಈಗ ಮಾರ್ಕೆಟ್ ಇಲ್ಲೈತಿ, ಸರಿ ಅಲ್ವಾ. ಇದು ರೆಸಿಸ್ಟೆನ್ಸು, ಇದು ಇನ್ನೊಂದು ಮಾರ್ಕೆಟ್ ಈಗ ಇಲ್ಲೈತೆ, ಇದು ಸಪೋರ್ಟ್ ಝೋನ್. ಈಗ ಸಪೋರ್ಟ್ ಝೋನ್ ಅಲ್ವಾ. ನಮಗೇನಾಗಬೇಕು, ಮಾರ್ಕೆಟು ಈಗ ಮಾರ್ಕೆಟ್ ಪ್ರೆಸೆಂಟ್ ಎಲ್ಲಿಗೆಲ್ಲೈತೆ ಅಂತ ಅಂದ್ಕೊಳ್ಳಿ. ಸಪೋರ್ಟಿಂದ ರೆಸಿಸ್ಟೆನ್ಸ್ ತನಕ ಮೂವ್ ಆಗುತ್ತೆ ಅಲ್ವಾ. ಮೂವ್ ಆಗಿದ್ದು ಏನಾಗುತ್ತೆ, ಸಪೋರ್ಟ್ ಹತ್ರ ಬರುತ್ತೆ. ಸಪೋರ್ಟ್ ಹತ್ರ ಮತ್ತೆ ಮೂವ್ ಆಗಬೇಕಲ್ವ, ಬಟ್ ಆಗಲ್ಲ. ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಬ್ರೇಕ್ ಆದಾಗ ಇಲ್ಲಿರೋ ಸಪೋರ್ಟ್, ಇದು ಸಪೋರ್ಟ್ ಆಗಲ್ಲ, ಅವಾಗ ರೆಸಿಸ್ಟೆನ್ಸ್ ಆಗುತ್ತೆ. ಯಾಕೆಂದರೆ ಇದು ಬ್ರೇಕ್ ಆಯ್ತಲ್ಲ, ಬ್ರೇಕ್ ಆಗಿದ್ದು ಇದು ಸಪೋರ್ಟ್ ಕೊಡುತ್ತೆ, ಅವಾಗ ಇದು ಸಪೋರ್ಟ್ ಆಗುತ್ತೆ. ಇದು ಜನರಲ್ ಸಪೋರ್ಟ್ ಇದ್ದಿದ್ದು ಫಸ್ಟ್ನೇ ಇದಕ್ಕೆ, ಅದು ಬ್ರೇಕ್ ಆಯಿತು. ಬ್ರೇಕ್ ಆದ ತಕ್ಷಣ ಅದು ರೆಸಿಸ್ಟೆನ್ಸ್ ಆಗುತ್ತೆ, ಸಪೋರ್ಟು ಕೆಳಗಡೆದಾಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಬರುತ್ತಲ್ವ ಸಪೋರ್ಟ್ ಹತ್ರ ಸಪೋರ್ಟ್ ತಂತೀಗ, ರೆಸಿಸ್ಟೆನ್ಸು ಬ್ರೇಕ್ ಆಗಿಬಿಡುತ್ತೆ. ಏನಾಗಬೇಕಾಯ್ತು, ಇಲ್ಲಿ ಡೌನ್ ಬರಬೇಕಾಯ್ತು ಇಲ್ಲಿ ಸಪೋರ್ಟ್ ತಗೊಳ್ಳೋಕ್ಕೆ, ಬಟ್ ಇದು ಬ್ರೇಕ್ ಆಗಿಬಿಡುತ್ತೆ. ಇದು ಬ್ರೇಕ್ ಆದಾಗ ಏನಾಗುತ್ತೆ, ಅಲ್ಲಿರೋದೇ ಸಪೋರ್ಟ್ ಆಗುತ್ತೆ, ಇದು ರೆಸಿಸ್ಟೆನ್ಸ್ ಆಗುತ್ತೆ. ಅವಾಗ ಸೇಮ್ ಎಕ್ಸಾಂಪಲ್ ಹಂಗೆ, ಅದು ಬ್ರೇಕ್ ಆಯಿತು, ಸಪೋರ್ಟ್ ತಗೊಳುತ್ತೆ, ರೆಸಿಸ್ಟೆನ್ಸ್ಗೆ ಹೋಗುತ್ತೆ. ಅದು ಬ್ರೇಕ್ ಆದರೆ ಅದು ಮ್ಯಾಗಡೆ ಇದು ರೆಸಿಸ್ಟೆನ್ಸ್ ಆಗುತ್ತೆ, ಇದು ರೆಸಿಸ್ಟೆನ್ಸ್ ಆಗುತ್ತೆ, ಇದು ಸಪೋರ್ಟ್ ಆಗುತ್ತೆ. ಸೇಮ್ ಇದು ಇಷ್ಟು ನೋಡ್ದಂಗೆ ಸಿಂಪಲ್ ಅಲ್ಲ, ನೋಡಿದಷ್ಟು ಸಿಂಪಲ್ ಅಲ್ಲ. ನಿಮಗೆ ಚಾರ್ಟಲ್ಲಿ ತೋರಿಸ್ತೀನಿ ನಿಮಿಷ. ಇಲ್ಲಿಂದ ಒಂದು ಸಪೋರ್ಟ್ ಇತ್ತಾ,
ಇದು ಹೆಂಗೆ ಸಪೋರ್ಟ್ ರೆಸಿಸ್ಟೆನ್ಸ್ಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿಂದ ಒಂದು ಸಪೋರ್ಟ್ ಇತ್ತು ನೋಡಿ, ಪ್ರೈಸ್ ಏನಾಯಿತು ಬಂತು, ಟ್ಯಾಪ್ ಆಯಿತು, ರೆಸಿಸ್ಟೆನ್ಸ್ ಟ್ಯಾಪ್ ಆಯಿತು, ಬೀಳ್ತು, ಸಪೋರ್ಟ್ ತಾಳ್ತು, ಮತ್ತೆ ಸಪೋರ್ಟ್ ತಾಳ್ತು, ಮತ್ತೆ ಸಪೋರ್ಟ್ ತಾಳ್ತು, ಮತ್ತೆ ಸಪೋರ್ಟ್ ತಾಳ್ತು, ಅಪ್ ಆಯಿತು. ಸಪೋರ್ಟ್ ತಾಳೋಕ್ಕೂ ಮುಂಚೆ ನೋಡಿ ಇಲ್ಲಿ, ಇದು ಮುಂಚೆ ಫಸ್ಟು ಸಪೋರ್ಟ್ ಆಗಿತ್ತಿದ್ದು, ಯಾವುದು ಇಲ್ಲಿರೋದು ಫಸ್ಟು ಸಪೋರ್ಟ್ ಆಗಿತ್ತು ಅಲ್ವಾ. ಸಪೋರ್ಟ್ ಆಗಿದ್ದು ಏನಾಗಿತ್ತು ಫಸ್ಟು, ಇಲ್ಲಿಂದ ಇದು ರೆಸಿಸ್ಟೆನ್ಸ್ ಅಲ್ವಾ ಫಸ್ಟ್ ಸ್ಟೇಜ್ ಇಲ್ಲಿಗೆ, ಇದನ್ನು ಇಲ್ಲಿಂದ ಕೆಳಗೆ ಬೀಳ್ಬೇಕಾಯ್ತಿದ್ದು, ಬಟ್ ಬೀಳಿಲ್ಲ. ಏನಾಯಿತು, ಅದನ್ನು ಬ್ರೇಕ್ ಬ್ರೇಕ್ ಮಾಡಿಬಿಟ್ಟು ಮತ್ತೆ ಸಪೋರ್ಟ್ ತಗೊಂತಿಲ್ಲಿ, ಇಲ್ಲಿಂದ ಸಪೋರ್ಟ್ ತಗೊಂಬಿಟ್ಟು ನೆಕ್ಸ್ಟ್ ಮೂವ್ ಸೇಮ್, ಅಲ್ಲಿಂದ ರಿಜೆಕ್ಷನ್ ಆಯಿತು, ಸಪೋರ್ಟ್ ತಾಳ್ತು. ಸಪೋರ್ಟು ರೆಸಿಸ್ಟೆನ್ಸು ಹೆಂಗೆ ಕಂಡುಹಿಡಿಯೋದು ಅಂತ ಹೇಳಿದ ಮುಂದೆ ಇದು ಜನರಲಾಗಿ ಒಂದು ಸ್ವಲ್ಪ ತಿಳ್ಕೊಂಡಿರಿ. ಇದು ನೋಡಿದಷ್ಟು ಈಸಿ ಅಲ್ಲ, ಈಸಿ ಅನ್ಕೊಂಡು ಯಾರು ಬರಬೇಡಿ, ಕಲ್ತ್ಬಿಟ್ಟು ಬನ್ನಿ ಫಸ್ಟು ಅಲ್ವಾ. ಇಲ್ಲಿ ಹೇಳಿದ್ನಲ್ಲ ಅವಾಗಲೇ, ಇದು ರೆಸಿಸ್ಟೆನ್ಸ್ ಇತ್ತಲ್ವಾ, ಬ್ರೇಕ್ ಆದ ತಕ್ಷಣ ಸಪೋರ್ಟ್ ಆಗುತ್ತೆ, ಸಪೋರ್ಟ್ ಬ್ರೇಕ್ ಆದ ತಕ್ಷಣ ರೆಸಿಸ್ಟೆನ್ಸ್ ಆಗುತ್ತೆ ಅಷ್ಟೇ ಅಲ್ವಾ. ಇವತ್ತಿಗೆ ಸಾಕು, ನಾಳೆ ಬೇರೆ ಇನ್ನೂ ಡೀಪಾಗಿ ಹೋಗ್ಬೇಕು ಇದ್ರ ಬಗ್ಗೆ. ನಿಮ್ಗೆ ಇನ್ನೂ ಸಡನ್ನಾಗಿ ಏನೂ ಅರ್ಥ ಆಗಲ್ಲ. ಸಪೋರ್ಟು ಮತ್ತು ರೆಸಿಸ್ಟೆನ್ಸು ಇವೆರಡು ತಿಳ್ಕೊಂಡಿರಿ ಇವತ್ತು. ಹಿಂಗೆ ಯಾವಲ್ಲಿ ಕಂಡುಹಿಡಬೇಕು, ಯಾವ ಟೈಮಲ್ಲಿ ಸಪೋರ್ಟಲ್ಲಿ ಬೈ ಮಾಡಬೇಕು, ಯಾವ ಟೈಮಲ್ಲಿ ರೆಸಿಸ್ಟೆನ್ಸಲ್ಲಿ ಸೆಲ್ ಮಾಡಬೇಕು, ಇಲ್ಲ ಕಾಲ್ ಆಪ್ಷನ್ ಯಾವಾಗ ಬೈ ಮಾಡಬೇಕು, ಪುಟ್ ಆಪ್ಷನ್ ಯಾವಾಗ ಬೈ ಮಾಡಬೇಕು, ಇದನ್ನೆಲ್ಲ ಅಡ್ವಾನ್ಸ್ ಸೀರೀಸಲ್ಲಿ ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ. ಇವತ್ತಿಗೆ ಸಾಕು. ಓಕೆ, ಬಾಯ್.